ಬಿಜೆಪಿ ನಾಯಕರಿಗೆ ಕಾಡುತ್ತಿದೆ ಕೋವಿಡ್ ಭಯ. ವ್ಯಾಕ್ಸಿನ್ ಹಾಕ್ಸಿದ್ರೂ ಹೋಗುತ್ತಿಲ್ಲ ಕೋವಿಡ್ ಆತಂಕ. ಮಹಾಮಾರಿ ಗುಂಗಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು. ಕೋವಿಡ್ ಅಂದ್ರೆ ಸಾಕು ಬಿಜೆಪಿ ನಾಯಕರಲ್ಲಿ ಗಾಢ. ಮುಡಾಮುಟ್ಟಿ ಕೋವಿಡ್ ಬರೆಸಿಕೊಂಡ ಕೇಸರಿ ಕಲಿಗಳು. ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ವರದಿ. ಬೆಚ್ಚಿಬಿದ್ದ ಬಿಜೆಪಿ. ಬ್ಯಾಡ್ ಟೈಮ್ನಲ್ಲಿ ಸಿದ್ದು ಕೈ ಸೇರಿದ ವರದಿ. ಯಾರಿಗೆಲ್ಲ ಕೊಕ್ಕೆ. ಸಿದ್ದು ನಿದ್ದೆಗೆಡಿಸಿದ ಮುಡ. ಕೋವಿಡ್ನಿಂದ ಬಿಜೆಪಿ ತಂಡ. ಮಧ್ಯಂತರ ವರದಿಯಲ್ಲೇ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ. ಬರೋಬ್ಬರಿ 7,223 ಕೋಟಿ ಹಗರಣ ಬಟಾಬಯಲು. ಬಿಜೆಪಿ ಸರ್ಕಾರದಲ್ಲಿ ನಡೆದಿರುವ ಹೆಣದ ಮೇಲೆ ಭ್ರಷ್ಟಾಚಾರ. ರಾಜ್ಯ ಕೇಸರಿ ಕಲಿಗಳಿಗೆ ಕಾಡುತ್ತಿದೆ ಕ್ರಿಮಿನಲ್ ಕೇಸ್ ಗೋಮ್ಮ. ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಶಿಫಾರಸು ಹಿನ್ನೆಲೆ ಅಂದಿನ ಪ್ರಭಾವಿಗಳ ಬುಡಕ್ಕೆ ಬಿತ್ತು ಬಿಗ್ ಬಾಂಬ್. ಬಿಜೆಪಿ ಮಾಜಿ ಮಂತ್ರಿಗೆ ಶುರುವಾಯಿತು ನಡುಕ. ಮಾಜಿ ಮಂತ್ರಿ ಸಿಕ್ಕಿಬಿದ್ರೆ ಸಿಕ್ಕಿಬೀಳ್ತಾರೆ ದೊಡ್ಡ ಕುಳಗಳು. ಆ ದೊಡ್ಡ ಕುಳಕ್ಕೆ ಬಲೆ ಬೀಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ನಾಯಕರಿಗೆ ಕೋವಿಡ್ ಭಯ ಕಾಡುತ್ತಿದೆ. ವ್ಯಾಕ್ಸಿನ್ ಹಾಕ್ಸಿದ್ರೂ ಕೋವಿಡ್ ಹೋಗುತ್ತಿಲ್ಲ ಎಂಬ ಆತಂಕ. ಮಹಾಮಾರಿ ಗುಂಗಿನಲ್ಲಿ ರಾಜ್ಯ ಬಿಜೆಪಿ ನಾಯಕರಿದ್ದು ಕೋವಿಡ್ ಅಂದ್ರೆ ಸಾಕು ಬಿಜೆಪಿ ನಾಯಕರಲ್ಲಿ ಗಡಗಡ ಸೃಷ್ಟಿಯಾಗುತ್ತೆ. ಮುಡಾಮುಟ್ಟಿ ಕೋವಿಡ್ ಬರೆಸಿಕೊಂಡ ಕೇಸರಿ ಕಲಿಗಳು. ಬಿಜೆಪಿಯು ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ವರದಿಯಿಂದ ಬೆಚ್ಚಿ ಬಿದ್ದಿದ್ದಾರೆ. ಬ್ಯಾಡ್ ಟೈಮ್ನಲ್ಲಿ ಸಿದ್ದು ಕೈ ಸೇರಿದ ಈ ಒಂದು ವರದಿ ಯಾರಿಗೆಲ್ಲ ಕೊಕ್ಕೆ ಬೀಳಲಿದೆ. ಸಿದ್ದು ನಿದ್ದೆಗಿಡಿಸಿದ ಮುಡ ಹಗರಣ. ಕೋವಿಡ್ನಿಂದ ಬಿಜೆಪಿ ತಂಡ ಹೊಡೆಯುತ್ತಿದೆ. ಮಧ್ಯಂತರ ವರದಿಯಲ್ಲೇ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ. ಬರೋಬ್ಬರಿ 7,223 ಕೋಟಿ ಹಗರಣವನ್ನ ಬಟಾಬಯಲು ಮಾಡಲಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ನಡೆದಿರುವ ಹೆಣದ ಮೇಲೆ ಭ್ರಷ್ಟಾಚಾರ ಆರೋಪ. ರಾಜ್ಯ ಕೇಸರಿ ಕಲಿಗಳಿಗೆ ಕಾಡುತ್ತಿದೆ ಕ್ರಿಮಿನಲ್ ಕೇಸ್ ಗುಮ್ಮ. ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿದ್ದು ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಶಿಫಾರಸು ಹಿನ್ನೆಲೆ ಅಂದಿನ ಪ್ರಭಾವಿಗಳ ಬುಡಕ್ಕೆ ಬಿತ್ತು ಬಿಗ್ ಬಾಂಬ್. ಬಿಜೆಪಿ ಮಾಜಿ ಮಂತ್ರಿಗೆ ಶುರುವಾಯಿತು ನಡುಕ. ಮಾಜಿ ಮಂತ್ರಿ ಸಿಕ್ಕಿಬಿದ್ರೆ ದೊಡ್ಡ ಕುಳಗಳೆಲ್ಲ ಸಿಕ್ಕಿ ಬೀಳ್ತಾವೆ. ಆ ದೊಡ್ಡ ಕುಳಕ್ಕೆ ಬಲೆ ಬೀಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ.